ನಮಸ್ತೆ ಎಲ್ಲರಿಗೂ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ ಶಿವಮೊಗ್ಗದಲ್ಲಿ ತುಂಗಾ ನದಿಯ 2.7 ಕಿಲೋಮೀಟರ್ ಉದ್ದದ ನದಿ ತೀರದಲ್ಲಿ ರಾಜ್ಯದ ಮೊದಲ ರಿವರ್ ಫ್ರಂಟ್ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ. ಇದು ಅಹಮದಾಬಾದ್ನ ಸಬರಮತಿ ನದಿಯ ಮುಂಭಾಗದ ಮಾದರಿಯಲ್ಲಿ ಯಾವ ಥರ ಪ್ರದೇಶವನ್ನು ಮಾಡಿದಾರೋ ಅದೇ ಥರ ಇಲ್ಲೂ ಮಾಡಿದ್ದಾರೆ. ಅದು ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮಸ್ತೆ. ನೋಡಿ, ನಾವಿವತ್ತು ತುಂಗಾ ರಿವರ್ ಫ್ರಂಟ್ ಹತ್ರ ಇದ್ದೀವಿ. ಈ ತುಂಗಾ ರಿವರ್ ಫ್ರಂಟ್ನ ಯಾವ ಥರ ಅಭಿವೃದ್ಧಿ ಪಡಿಸಿದ್ದಾರೆ ಅಂದರೆ, ಇಲ್ಲಿ ನಾನೇನಾದ್ರು ತುಂಗಾ ರಿವರ್ ಫ್ರಂಟ್ ಏನಿಲ್ಲ ಅಂದರೆ ಒಂದು 2 ಕಿಲೋಮೀಟ್ರ್ ದೂರ ಇದೆ. ಈ ವಿಸ್ತೀರ್ಣನ ನಾನು ಕ್ರಮಿಸಬೇಕು ಅಂದರೆ ಇಲ್ಲಿ ಸೈಕಲ್ ಇದೆ. ಈ ಸೈಕಲ್ನ ಯಾವ ಥರ ತೊಗೊಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಯಾವ ಥರ ಇಲ್ಲಿ ತೊಗೊಬೋದು, ಯಾವ ಥರ ಅಂತೇಳಿ. ಯಾನೋ ಅನ್ನೋ ಒಂದು ಆ್ಯಪ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಈ ಸೈಕಲ್ನ ತೊಗೊಬೇಕಾಗತ್ತೆ. ಅದನ್ನು ಯಾವ ಥರ ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ YAANA ಅಂತ ಟೈಪ್ ಮಾಡಬೇಕಾಗತ್ತೆ. ಯಾನ ಅಂತ ಇಲ್ಲಿ ಸೈಕಲ್ ಮಾರ್ಕ್ ತೋರಿಸ್ತಿದೆಯಲ್ಲ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈ ಆ್ಯಪ್ ಇನ್ಸ್ಟಾಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಈ ಆ್ಯಪ್ ಇನ್ಸ್ಟಾಲ್ ಆಗೋವರೆಗೂ ಸ್ವಲ್ಪ ಕಾಯೋಣ. ಈ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಓಪನ್ ಅನ್ನೋ ಬಟನ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಓಪನ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಬಟನ್ನ. ಇದಾದಮೇಲೆ ಇದೇನೋ ಪರ್ಮಿಷನ್ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸೈನ್ ಅಪ್ ಅನ್ನೋ ಒಂದು ಬಟನ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಮ್ಮ ಹೆಸರು, ನಮ್ಮ ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಇವಾಗ ಯಾವ್ದು ಪಾಸ್ವರ್ಡು ನಾವು ಲಾಗಿನ್ ಆಗೋಕ್ಕೆ ಯೂಸ್ ಮಾಡ್ತೀವಿ ಅದನ್ನು, ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂದರೆ ಅದನ್ನೇ ಇನ್ನೊಂದು ಟೈಮ್ ಎಂಟ್ರ್ ಮಾಡಿಬಿಟ್ಟು ನಿಮ್ಮ ಡೇಟ್ ಆಫ್ ಇಯರ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಇಯರ್ನ ದಯವಿಟ್ಟು ಮರಿಬೇಡಿ. ಇದನ್ನು ನಾನು ನನ್ನ ಡೇಟ್ ಆಫ್ ಬರ್ತ್ ಇಯರ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದು ಯಾವಾಗಲೂ 14 ವರ್ಷ ಮೇಲ್ಪಟ್ಟವರು ಆಗಿರಬೇಕು. ಇಲ್ಲಿ ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಎಂಟರ್ ಮಾಡಿಬಿಟ್ಟು ಅಲ್ಲಿ ಸಬ್ಮಿಟ್ ಅನ್ನೋ ಒಂದು ಬಟನ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಒನ್ ಟೈಮ್ ನೀವು ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟು ನಿಮ್ಮ ಲೊಕೇಶನ್ನ ಕೇಳ್ತಾ ಹೋಗುತ್ತೆ. ಲೊಕೇಶನ್ನ ಟರ್ನ್ ಆನ್ ಮಾಡಬೇಕಾಗತ್ತೆ. ಲೊಕೇಶನ್ ಯಾವುದಿರುತ್ತೆ ಅಂದರೆ ಇದು GPS ಸರ್ವಿಸಿಗೋಸ್ಕರ ಇದು ಲೊಕೇಶನ್ ಕೇಳ್ತಾ ಹೋಗುತ್ತೆ. ನೀವು ಲೊಕೇಶನ್ ಎಂಟ್ರ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಇದೇನು ಕೇಳುತ್ತೆ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕೇಳಿ ಎಲ್ಲೆಲ್ಲಿ ಕೇಳುತ್ತೆ ಅಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಸಾಕು. ಇದೇನಾಗುತ್ತೆ ಆ್ಯಪ್ ಹೆಂಗೆ ಯೂಸ್ ಮಾಡೋದು ಅನ್ನೋ ಒಂದು ಇದನ್ನು ತೋರಿಸ್ತಾ ಹೋಗುತ್ತೆ. ಆಮೇಲೆ ಸ್ಟಾರ್ಟ್ ರೈಡ್ ಅಂತ ಒಂದು ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿದ ಕೂಡಲೇ ಒಂದು 150 ರೂಪಾಯಿ ಡಿಪಾಸಿಟ್ ಮಾಡಬೇಕು ಅಂತ ಬರುತ್ತೆ. ಅದನ್ನು ಡಿಪಾಸಿಟ್ ಮಾಡಿದ ಕೂಡಲೇ ನೀವು ಸ್ಕ್ಯಾನ್ ಮಾಡಿದ ಕೂಡಲೇ ಅನ್ಲಾಕ್ ಆಗುತ್ತೆ ಸೈಕಲ್ಲು. ಸೈಕಲ್ ತೊಗೊಂಡು ಒಳ್ಳೆ ಟ್ರಿಪ್ ಮಾಡೋಣ ಬನ್ನಿ. ಇಲ್ಲಿ 2 ಥರದ್ದು ಸೈಕಲ್ ಸಿಗ್ತಾ ಹೋಗುತ್ತೆ. ಒಂದು ನಾರ್ಮಲ್ಲು, ಇನ್ನೊಂದು ಎಲೆಕ್ಟ್ರಾನಿಕ್ ಅಂತ. ಎಲೆಕ್ಟ್ರಾನಿಕ್ ವೆಹಿಕಲ್ ಈ ಥರ ಇರುತ್ತೆ ನೋಡಿ, ಎಲೆಕ್ಟ್ರಾನಿಕ್ ಸೈಕಲ್ಲು. ಎಲೆಕ್ಟ್ರಿಕ್, ಇದು ನಾರ್ಮಲ್ ಸೈಕಲ್ಲು ನೋಡಿ. ನಾನು ಕಾಣಿಸ್ತಾ ಇರೋದು ಹೊಸ ಬ್ರಿಡ್ಜ್ ಅಂತ. ನಾವು ಈ ಹೊಸ ಬ್ರಿಡ್ಜಿಂದ ಹಳೆ ಬ್ರಿಡ್ಜ್ವರೆಗೂ ಸೈಕಲ್ ಪ್ರಯಾಣ ಮಾಡ್ತಾ ಇದ್ದೀವಿ. ನಿಮಗಿಲ್ಲಿ ಏನು ಕಾಣಿಸ್ತಾ ಇದೆ ತುಂಗಾ ಫ್ರಂಟ್ ನೋಡಿ. ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ತುಂಗಾ ಫ್ರಂಟ್ ವ್ಯೂ ಎಷ್ಟಿದೆ ಅಂದರೆ ಬರೋಬ್ಬರಿ 2.5 ಕಿಲೋಮೀಟ್ರ್ ಇದೆ. ನಾವು ತೊಗೊಂಡಿರೋ ಸೈಕಲಲ್ಲಿ ಒಂದು ಪ್ರಯಾಣ ಹೋಗೋಣ ಅಂತ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇರೋದೇ ಹಿಂದ್ಗಡೆ ಹೊಸ ಬ್ರಿಡ್ಜು. ನಾವು ಈ ಸೈಕಲಲ್ಲೇ ಇವಾಗ ಫುಲ್ಲು ಎಲ್ಲಿವರೆಗೂ ಅದು ಕಾಣಿಸ್ತಾ ಇದೆಯೋ ಇನ್ನೂ ತುಂಬ ಇದೆ ದೂರ, ಅಲ್ಲಿವರೆಗೂ ಕ್ರಮಿಸ್ಕೊಂಡು ಹೋಗೋಣ. ಅದು ಈ ಸೈಕಲಲ್ಲಿ. ಎಲೆಕ್ಟ್ರಿಕ್ಕಾ ಚೆನ್ನಾಗಿದೆಯಾ? ಇಲ್ಲಿನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಏನೋ ಫುಡ್ ಕೋರ್ಟ್ ಎಲ್ಲ ಬರತ್ತೆ ಅನ್ಕೊತೀನಿ. ಇಲ್ಲೆಲ್ಲ ಫುಡ್ ಯಾರು ಬಂದು ತಿನ್ನೋದಕ್ಕೆ ಆಗಲಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ ನೋಡಿ ಫ್ರೆಂಡ್ಸ್. ಪ್ರಾಣಿ ಪಕ್ಷಿಗಳ ಸೌಂಡ್ ಕೇಳ್ಕೊಂಡು ಆರಾಮಾಗಿ ಬೆಳಗ್ಗೆ ವಾಕಿಂಗ್ ಬರ್ಬೋದು. ನಾವಂತೂ ಅವಾಗ ಡೈಲಿ ಬರ್ತಾ ಇದ್ದೆ. ಇಲ್ಲಿ ನೋಡಿ ಪಾದಚಾರಿಗಳ ಮಾರ್ಗ ಆಗಿರ್ಬೋದು ಎಲ್ಲ ತುಂಬ ಸೂಪರಾಗಿ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಕಡೆ ವತಿಯಿಂದ. ಬೇಕಾದರೆ ಪಕ್ಕದಲ್ಲಿ ತುಂಗೆ ಹರಿತಾ ಇರ್ತಾಳೆ. ನೀವು ಸಮಯದಲ್ಲಿ ಒಂದು ಮಾತು ನೆನಪಿಗೆ ಬರ್ತಾ ಇದೆ, ಏನಂದರೆ ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಮಾತು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಗಾ ನದಿ ನೀರು ಅಷ್ಟು ಸ್ವೀಟು.
ಸ್ವೀಟೆಸ್ಟ್ ವಾಟರ್ ಇನ್ ದ ವರ್ಲ್ಡ್ ಅಂತ ಈ ತುಂಗಾ ನದಿ ನೀರನ್ನ ಕರೀತಾರೆ. ಆಗ ಏನೋ ಇಲ್ಲಿ ಮಾಡಿ ಥರ ಕಾಣಿಸ್ತಿದೆಯಲ್ಲ ಅಂತ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೇನಿದೆ ಅಂತ ನೋಡಿ ತಿಳ್ಕೊಳ್ಳೋಣ. ಏನಾದ್ರು ಇಲ್ಲಿ ಫಂಕ್ಷನ್ ಗಿಂಕ್ಷನ್ ಆದರೆ ಆರಾಮಾಗಿ ಒಂದು ಡಯಾಸ್ ಥರನೇ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲೇನಿಲ್ಲ ಅಂದರೂ ಇಷ್ಟು ಜನ ಕುತ್ಕೊಂಡು ಆರಾಮಾಗಿ ನಿಸರ್ಗದ ಮಧ್ಯದಲ್ಲಿ ಒಂದು ಫಂಕ್ಷನ್ ಆದ್ರೂ ಸಹ ಆರಾಮಾಗಿ ನೋಡಿಕೊಂಡು ಆಡೋವಂಥ ಪ್ಲೇಸ್ ಇದೆ. ಸ್ಟೇಜು ಅದು ತಕ್ಕಂಗೆ. ಹಾಗೆ ಮೇಲೆ ಹೋಗ್ತಾ ಹೋದರೆ ನಿಮಗೆ ತುಂಗಾ ನದಿಯ ಫುಲ್ಲು ವಿಸ್ತೀರ್ಣ ಕಾಣಿಸ್ತಾ ಹೋಗುತ್ತೆ. ನೋಡಿರ್ಬೋದು ನೀವು. ತುಂಬ ಸೂಪರ್ ಆಗಿದೆ. ತುಂಗಾ ನದಿ ತೀರದಲ್ಲಿ ಬ್ಯಾಡ್ಮಿಂಟನ್ ಮತ್ತು ಬಾಸ್ಕೆಟ್ಬಾಲ್ ಆಡೋರಿಗಂತಲೇ ಒಂದು ಮೈದಾನನೂ ಸಹ ಇವ್ರು ಮಾಡಿದ್ದಾರೆ. ಅದ್ಯಾವ ಥರ ಇದೆ ಅಂತ ಈಗ ನೋಡ್ತಾ ಹೋಗೋಣ. ಅದು ತುಂಗಾ ನದಿ ತೀರದಲ್ಲಿ. ಇದು ಒಂದು ಸ್ವಲ್ಪ ನಾವು ಹತ್ಕೊಂಡು ಹೋಗಿ ಇಲ್ಲಿ ನೋಡ್ತಾ ಹೋದರೆ ವಿಸ್ತೀರ್ಣವಾದ ಮೈದಾನ ಕಾಣ್ಬೋದು. ಇದು ಬಾಸ್ಕೆಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ಆಡೋರಿಗೆ ಅಂತ ನಿಗದಿಪಡಿಸಿದ್ದಾರೆ. ಹಾಗೆ ಅದ್ರ ಕೆಳಗಡೆ ಇಳಿದು ಹೋಗ್ತಾ ಹೋದರೆ ಇಲ್ಲಿ ಜಿಮ್ನಾಸ್ಟಿಕ್ಕು, ಜಿಮ್ ಮಾಡೋರಿಗೆ ಅಥವಾ ವ್ಯಾಯಾಮ ಮಾಡೋರಿಗೆ ಅಂತಲೇ ಒಂದು ಅಂಗಣವನ್ನು ಮಾಡಿದ್ದಾರೆ. ನಾವು ಅದನ್ನು ಸಹ ನೋಡ್ತಾ ಹೋಗೋಣ. ಜಿಮ್ನಾಸ್ಟಿಕ್ಕು ಆ ಥರದಕ್ಕೆ ಏನಾದರೂ ಒಂದು ಕೊಠಡಿನೇ ಇದೆ. ಆ ಕೊಠಡಿನ ಸ್ವಲ್ಪ ದಾಟ್ತಾ ಹೋದರೆ ಇಲ್ಲಿ ಜಿಮ್ ಆಗ್ತಾ ಇದೆ ನಮಗೆ ಸ್ವಲ್ಪ ಆಟಿಕೆಗಳು ಸಿಗ್ತಾ ಹೋಗ್ತವೆ. ಅದು ಜಿಮ್ನಾಸ್ಟಿಕ್ ರಿಲೇಟೆಡು. ಮಕ್ಳಿಗೆ ಆಟಾಡೋ ಸಾಮಾನುಗಳು ಎಲ್ಲದೂ ಇಲ್ಲಿ ಇರ್ತಾ ಹೋಗುತ್ತೆ ಅನ್ಕೊತೀನಿ. ವಿಶ್ರಾಂತಿ ಕಟ್ಟೆ ಬೇರೆ ಇದೆ. ಚಿಕ್ಕ ಮಕ್ಕಳು ಏನು ಇಷ್ಟಪಡ್ತಾರೆ, ಜಾರಬಂಡಿ ಆಗಿರ್ಬೋದು, ಉಯ್ಯಾಲೆ ಆಗಿರ್ಬೋದು, ಅಥವಾ ಪಿಂಗ್ ಪಾಂಗ್ ಆಗಿರ್ಬೋದು, ಇದೆಲ್ಲ ಆಟ ಸಾಮಗ್ರಿಗಳು ಸಹ ಇಲ್ಲಿದ್ದಾವೆ.
ಜೋಕಾಲಿ ಏನು ಬೇಕಾದ್ರೂ ಆಡ್ಬೋದು. ओके है भाई, ये चलने के लिए ओके. ನೀವೇನಾದ್ರು ವಾಲ್ ಕ್ಲೈಂಬ್ ಮಾಡೋ ಕ್ರೇಜ್ ಇದ್ದರೆ ಇಲ್ಲಿ ವಾಲ್ ಕ್ಲೈಂಬಿಂಗ್ ಕೂಡ ಮಾಡ್ಬೋದು. ನೋಡಿ ಈ ಥರ ಫೆಸಿಲಿಟಿ ಕೂಡ ಇದೆ. ನೀವು ವಾಲ್ ಕ್ಲೈಂಬ್ ಮಾಡ್ಬೋದು ಅನ್ನಂಗಿದ್ರೆ ಈ ಥರ ಫೆಸಿಲಿಟಿಯಲ್ಲಿ ನೀವು ವಾಲ್ ಕ್ಲೈಂಬ್ನು ಸಹ ಮಾಡ್ತಾ ಹೋಗ್ಬೋದು. ಇದೆಲ್ಲ ಅಡ್ವೆಂಚರಸ್ ಗೇಮ್ಸ್ ಅಂತ ಕರಿತೀವಿ. ಈ ಅಡ್ವೆಂಚರಸ್ ಗೇಮ್ಸ್ ಸಹ ತುಂಗಾ ನದಿ ತೀರದಲ್ಲಿ ಈ ಸ್ಮಾರ್ಟ್ ಸಿಟಿ ವತಿಯಿಂದ ತುಂಗಾ ರಿವರ್ ಫ್ರಂಟಲ್ಲಿ ಈ ವ್ಯವಸ್ಥೆ ಸಹ ಇದ್ದಾವೆ. ಥ್ಯಾಂಕ್ ಯು. ನೋಡಿ ಹತ್ಬೋದು, ಇಂಥವೆಲ್ಲ ಇದ್ದಾವೆ ಸ್ಪೋರ್ಟ್ಸು. ಈ ಯೋಜನೆನ KMV ಪ್ರಾಜೆಕ್ಟ್ ಲಿಮಿಟೆಡ್ಡು 2019ರಲ್ಲಿ ತಗೊಂಡಿತ್ತು. ಇಲ್ಲಿ ಏನೇನು ಸ್ಪೆಷಲ್ ಅಂದರೆ ಪಾದಚಾರಿ ಸೇತುವೆ ಮತ್ತು ಮೂಲ ಸೌಕರ್ಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ 2.63 ಕಿಲೋಮೀಟ್ರು ಕಾಲು ದಾರಿ ಮತ್ತು 2.60 ಕಿಲೋಮೀಟರ್ ಬೈಸಿಕಲ್ ಪಥ, ಮತ್ತು ಇಲ್ಲಿ ವಿವಿಧ ಜಾತಿಗಳ ಸಸ್ಯಗಳು ಮತ್ತು ಉದ್ಯಾನವನಗಳು ಮತ್ತು ಮಕ್ಕಳ ಆಟದ ಪ್ರದೇಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಮತ್ತು ಕಾರಂಜಿ, ಜಿಮ್ಮು, ಸಾಹಸಗಳಿಗೆ ಕ್ಲೈಂಬಿಂಗ್ ಗೋಡೆ, ಕ್ರೀಡಾ ಸಂಕೀರ್ಣ, ಪ್ರಾಣಿಗಳ ಶಿಲ್ಪಿಗಳು, ಭಿತ್ತಿಚಿತ್ರಗಳು ಮತ್ತು ಲತಾ ಮಂಟಪಗಳು ಮತ್ತು ಬಯಲು ರಂಗಮಂದಿರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿಂದ ಮುಂದೋಗ್ತಾ ಹೋದರೆ ಒಂದು ದೊಡ್ಡ ಆಲದ ಮರ ಸಿಗತ್ತೆ. ಈ ಆಲದ ಮರಕ್ಕೆ ಏನಿಲ್ಲ ಅಂದರೂ ಒಂದು 200ರಿಂದ 250 ವರ್ಷದ ಇತಿಹಾಸ.
ಈ ಮರದ ವಿಶೇಷತೆ ಅಂದರೆ ಈ ಮರದಲ್ಲಿ ಹಾವು, ಪಕ್ಷಿಗಳು, ಅಳಿಲುಗಳು ಎಲ್ಲ ಒಂದೇ ಕಡೆ ಗೂಡು ಕಟ್ಟಿದ್ದಾವೆ. ಆದರೆ ಒಂದಕ್ಕೊಂದು ಯಾವತ್ತೂ ಹಾನಿ ಮಾಡಿರೋದು ನಾನು ಹುಟ್ದಾಗಿಂದ ನೋಡಿದ್ದೀನಿ. ಯಾವುದೇ ಥರ ಹಾನಿ ಮಾಡಿರೋದು, ಅಟ್ಯಾಕ್ ಮಾಡಿರೋದು ನಾನು ನೋಡೇ ಇಲ್ಲ. ಈ ಮರ ಕಾಣಿಸ್ತಿದೆಯಲ್ಲ, ಇದು ತುಂಬ ವರ್ಷದ ಹಳೆ ಮರ ಇದು. ನೀವು ಅವಾಗಿಂದು ಯಾವ್ದಾದ್ರು ನನ್ನ ಹತ್ರ ಒಂದು ಫೋಟೋಸ್ ಇದ್ರೆ ತೋರಿಸ್ತೀನಿ, ಇದು ಎಷ್ಟು ದೊಡ್ಡ ಮರ, ಯಾವಾಗ ಹೆಂಗಿತ್ತು ಅಂತ. ಇವಾಗ ನೋಡಿ ಆ ಮರದ ಕೆಳಗಡೆ ವಿಶ್ರಾಂತಿ ಕೆಳಗಡೆ ಕುತ್ಕೊಳ್ಳೋಕೆ ಮಾಡಿದ್ದಾರೆ. ಸೊ ಇದು ಒಂಥರ ಹಳೆ ಮರ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ. ಇದ್ರ ಹೆಸರು ನಾಗರಕಟ್ಟೆ ಅಂತ. ಇಲ್ಲಿ ಒಂದು ನಿಜವಾದ ಶೇಷನೂ ಇದೆ, ಸ್ವಲ್ಪ ಹುಷಾರಾಗಿರಿ. ಬಟ್ ಹಾವೇನು ಮಾಡೋದಿಲ್ಲ. ಹಾಗೆ ಮುಂದೋಗ್ತಾ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ತುಂಬ ಈಜು ಹೊಡ್ಯಕ್ಕೆ ಬರ್ತಿದ್ವಿ. ಕಲ್ಲಪ್ಪನ ಮೆಟ್ಲು, ನಾಗಪ್ಪನ ಮೆಟ್ಲು ಅಂತ. ಆ ಜಾಗನ ಇವಾಗ ನೋಡ್ತಾ ಹೋಗೋಣ. ನಾವೆಲ್ಲ ಅವಾಗ ಈ ಪ್ರದೇಶದಲ್ಲಿ ಈಜು ಹೊಡ್ಯಕ್ಕೆ ಬರ್ಬೇಕಾದ್ರೆ ಇಲ್ಲಿ ಹಾವು ಮೀನುಗಳೇ ತುಂಬ ಜಾಸ್ತಿ ಸಿಗ್ತಾಯಿದ್ವು. ಕೈ ಕಾಲಿಗೆಲ್ಲ ನೀರಾವು ಅಥವಾ ಹಾವು ಮೀನುಗಳು ಭಾಳ ಇಲ್ಲಿ ಇರ್ತಾಯಿದ್ವು ಅಂತ ಹೇಳೋಕ್ಕೆ ಈ ಟೈಮಲ್ಲಿ ಇಷ್ಟಪಡ್ತೀನಿ. ನಾವೆಲ್ಲ ತುಂಬ ಚಿಕ್ಕವರಾಗಿದ್ದಾಗ ಒಳಗಡೆ ಎಲ್ಲ ಈಜು ಹೊಡಿತಾ ಇದ್ವಿ ಈ ನಾಗರಕಟ್ಟೆ ಅನ್ನೋ ಪ್ಲೇಸಲ್ಲಿ. ಅವು ತುಂಬ ಈಜು ಹೊಡೆದು ಕ್ರಾಂತಿಕಾರಿ ಹಾವಳಿಗಳನ್ನು ಮಾಡಿರೋ ಪ್ಲೇಸ್ಗಳಿದು. ಹಂಗೆ ಇಲ್ಲಿ ನೋಡಿಕೊಂಡು ಮುಂದೆ ಮಧ್ಯಭಾಗ ಅಂತ ಸಿಗತ್ತೆ. ಆ ಸೇತುವೆಗೂ ಈ ಸೇತುವೆಗೂ ಮಧ್ಯ ಅನ್ನೋದು ಒಂದು ಪ್ರದೇಶ ಇದೆ, ಅದು ರಮೇಶ್ ಶೆಟ್ಟಿ ಪಾರ್ಕ್ ಅಂತ. ನಾವೀಗ ಅಲ್ಲಿವರೆಗೂ ಪಯಣನ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ನಾವು ಈ ರಿವರ್ ಫ್ರಂಟ್ ಯೋಜನೆಯಲ್ಲಿ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಉದ್ಯಾನವನಗಳು, ವಿವಿಧ ಜಾತಿಯ ಸಸ್ಯಗಳು, ಗಿಡಗಳು ಮತ್ತು ವೀಕ್ಷಣಾ ಗೋಪುರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಕಂಪ್ಲೀಟಾಗಿ ಹತ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ನದಿನ ನೋಡೋವಂಥ ಅವಕಾಶಗಳನ್ನು ಸಹ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ತುಂಬ ನದಿನೇ ನೋಡ್ಬೋದು. ಹಾಗೆ ನಮ್ಮ ಪ್ರಯಾಣ ರಮಣ ಶೆಟ್ಟಿ ಪಾರ್ಕ್ವರೆಗೂ ಹೋಗ್ತಾ ಇದೆ. ಅಲ್ಲಿ ಒಂದು ವೀಕ್ಷಣಾ ಗೋಪುರ ಅಂತಿದೆ, ಅಲ್ಲಿಂದ ಇಡೀ ಕಂಪ್ಲೀಟ್ ಸಿಟಿ ನೋಡ್ಬೋದು ಅಂತ ಹೇಳ್ತೀನಿ.
ಈಗ ನಾನು ನಿಂತಿರೋ ಪ್ಲೇಸ್ ಬಂದ್ಬಿಟ್ಟು ಇದು ಸೆಂಟ್ರು ಇದ್ದಂಗೆ, ಆ ಬ್ರಿಡ್ಜಿಗೂ ಇದು ಸೆಂಟ್ರು, ಈ ಕಡೆ ಬ್ರಿಡ್ಜಿಗೂ ಸೆಂಟ್ರು. ಇದೆಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದಕ್ಕೆ ಇಲ್ಲಿಂದ ನಾವು ನೋಡ್ತಾ ಹೋಗೋಣ. ನೋಡಿ, ಆ ಬ್ರಿಡ್ಜು ಮತ್ತು ಆ ಕಡೆ ಒಂದು ಫ್ರಂಟಲ್ಲಿ ನನಗೊಂದು ಬ್ರಿಡ್ಜ್ ಕಾಣಿಸ್ತಿದೆ, ಬ್ಯಾಕಲ್ಲೂ ಒಂದು ಬ್ರಿಡ್ಜ್ ಕಾಣಿಸ್ತಿದೆ. ಅದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನಾನಿರೋ ಪ್ಲೇಸು ಇದು ರಮಣ ಶೆಟ್ಟಿ ಪಾರ್ಕ್ ಅಂತ. ಇಲ್ಲಿಂದ ನೀವು ಆ ಬ್ರಿಡ್ಜನ್ನು ಸಹ ನೋಡ್ಬೋದು, ಈ ಬ್ರಿಡ್ಜನ್ನು ಸಹ ನೋಡ್ಬೋದು. ಅಲ್ಲಿಂದ ಆ ಬ್ರಿಡ್ಜಿಂದ ಈ ಬ್ರಿಡ್ಜ್ ತುದಿವರೆಗೂ ಈ ತುಂಗಾ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಇದೆ. ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಈಗ ತೋರಿಸಿದ್ನಲ್ಲ ರಮೇಶ್ ಶೆಟ್ಟಿ ಪಾರ್ಕ್ ಅಂತ, ಅಲ್ಲಿ ಒಂದು ದೊಡ್ಡ ಗಣಪತಿ ಕೂರಿಸ್ತಾರೆ. ಶಿವಮೊಗ್ಗದಲ್ಲೇ ದೊಡ್ಡ ಗಣಪತಿ ಅಂದರೆ ಅದೇ. ಅಂಥ ಗಣಪತಿನ ವಿಸರ್ಜನೆ ಮಾಡುವಂಥ ಪ್ಲೇಸು ಸಹ ನಾನು ಇವಾಗ ತೋರಿಸಿದ್ನಲ್ಲ ಹೇಳ್ದು, ಆ ಪ್ಲೇಸಲ್ಲಿ ವಿಸರ್ಜನೆ ಮಾಡ್ತಾರೆ. ಹಾಗೆ ರಮೇಶ್ ಶೆಟ್ಟಿ ಪಾರ್ಕ್ ಹತ್ರ ಇರೋ ವೀಕ್ಷಣಾ ಗೋಪುರ ನೋಡಿಕೊಂಡು ನಾವು ಹಾಗೆ ಮುಂದೆ ಕೋಟೆ ಭೀಮೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಸುತ್ತಲೂ ಒಳ್ಳೆ ಸ್ತಬ್ಧ ಚಿತ್ರಗಳು ಮತ್ತು ಮಂಟಪಗಳು, ಚಿಕ್ಕ ಚಿಕ್ಕ ಕುಟೀರ ಥರ ಧ್ಯಾನ ಮಾಡೋಕ್ಕಂತಲೇ ಬಿಟ್ಟಿರೋವಂಥ ಪ್ಲೇಸ್ಗಳು, ನೃತ್ಯ ಆ ಥರ ಮಾಡ್ತಾ ಇರೋ ಕಲಾಕೃತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ನಮಗೆ ಒಂದು ಸ್ಟೇಜ್ ಥರ ಏನೋ ಚಿಕ್ಕ ಫಂಕ್ಷನ್ ಆದರೆ ಆ ಥರ ಸ್ಟೇಜ್ಗಳನ್ನು ಸಹ ನೋಡ್ಬೋದು. ಹಾಗೆ ಶಿವಮೊಗ್ಗದ ಪ್ರತೀಕವಾಗಿರುವ ಜೋಗದ ಗುಂಡಿ, ಹುಲಿ ಮತ್ತು ಸಿಂಹಧಾಮ, ಸಕ್ಕರೆಬಾಯಿಲಿನ ಆನೆ ಬಿಡಾರದ ಸ್ತಬ್ಧ ಚಿತ್ರಗಳನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಇಲ್ಲೆಲ್ಲ ಮೇ ಬಿ ಧ್ಯಾನ ಆ ಥರ ಮಾಡೋದಕ್ಕೆ, ವಿಶ್ರಾಂತಿ ಮಾಡೋದಕ್ಕೆ ಈ ಥರ ಚಿಕ್ಕ ಕುಟೀರಗಳ ಸಾಲನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಮಗೆ ದೇವಸ್ಥಾನಗಳು ಸಿಗ್ತಾ ಹೋಗುತ್ತೆ. ಇದು ಗಂಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲೇ ಇನ್ನೊಂದು ಕಡೆ ಗೋಪುರ ಕಾಣಿಸ್ತಾ ಇರೋದು ಕೋಟೆ ಭೀಮೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲೇ ನಿಮಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ಇದನ್ನು ನಾವು ಭೀಮನ ಮಡುವು ಅಂತ ಕರಿತೀವಿ. ಈ ಕಡೆ ರೈಟ್ ಸೈಡಲ್ಲಿ ಏನು ಹೊಳೆ ಕಾಣಿಸ್ತಾ ಇದೆ, ಇದು ಭೀಮನ ಒಡವು. ಇಲ್ಲಿದ್ದು ಮೊಸಳೆ ನೋಡಿ ನಾನೇ ಒಂದು ಟೈಮ್ ಶಾಕ್ ಆಗೋದೆ. ಇದು ಒಂಥರ ನಿಜವಾದ ಮೊಸಳೆ ಥರನೇ ಇತ್ತು. ಹಾಗೆ ನಾವು ಇಲ್ಲಿ ಎಲ್ಲ ನೋಡಿಕೊಂಡು ಸುಮ್ಮನೆ ಹಂಗೆ ನಮ್ಮ ಕೋಟೆ ಅರಮನೆ ಯಾವ ಥರ ಕಾಣಿಸುತ್ತೆ ನದಿಯಿಂದ ಅಂತ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಕೋಟೆಗೆ ಯಾವ ಥರ ಇರುತ್ತೋ ಅದೇ ಥರ ಕೋಟೆ ಕಾವಲಿಗೆ ಯಾವ ಥರ ಇರುತ್ತೋ ಆ ಥರ ಗೋಪುರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲೇ ನಾವು ಮುಂದೆ ಹೋಗ್ತಾ ಇಲ್ಲಿ ಲೆಫ್ಟ್ ಸೈಡಿಗೆ ಏನು ಕಾಣಿಸುತ್ತೆ ಅದು ಶಿವಮೊಗ್ಗದ ಶಿವಪ್ಪನಾಯಕ ಅರಮನೆ. ಈ ಕೆಳದಿ ಶಿವಪ್ಪ ನಾಯಕರ ಬಗ್ಗೆ ಒಂದು ವಿಷಯ ಹೇಳ್ಬೋದು. ಕೇರಳ ಹೋದಾಗ ಬೇಕಲ್ ಫೋರ್ಟ್ ಅಂತ ಇದೆ, ಅದನ್ನು ಸಹ ಕಟ್ಟಿಸಿದವರು ನಮ್ಮ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ಬೋದು ನಾವಿಲ್ಲಿ. ಹಾಗೆ ಅರಮನೆನ ದೂರದಿಂದ ನೋಡಿಕೊಂಡು ಈಗ ನಾವು ನಮ್ಮ ಶಿವಮೊಗ್ಗದ ಮಂಟಪದ ಕಡೆ ಹೊರಡ್ತಾ ಇದ್ದೀವಿ. ಇದು ಒಂದು ಎಂಟ್ರಿ. ನೀವೇನಾದ್ರು ಕೋಟೆ ರೋಡು ಎಂಟ್ರಿ ಬೆಕ್ಕಿನ ಕಲ್ಮಠದಿಂದ ಎಂಟ್ರಿ ಆಗ್ತೀನಿ ಅಂದರೆ ಇಲ್ಲಿಂದ ಎಂಟ್ರಿ ಆಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲ ಮೇಲಿಂದನೂ ನೀವು ನೋಡ್ಬೋದು.
ಇದು ಶಿವಮೊಗ್ಗ ಮಂಟಪ. ಇದು ಈ ತುಂಬ್ತು ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಸುಖ ಸಮೃದ್ಧಿಯಿಂದ ಮಳೆ ಆಗಿದೆ ಅಂತ. ಹೀಗೆ ನಾವು ಮುಂದೋಗ್ತಾ ಕೊನೆಯದಾಗಿ ಬೆಕ್ಕಿನ ಕಲ್ಮಠ, ಇದು ಎಂಡು ರಿವರ್ ಪ್ರಾಜೆಕ್ಟ್ನ ಸ್ಟಾರ್ಟು ಮತ್ತು ಎಂಡು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಅರ್ಧ ಗಂಟೆ ಆದಮೇಲೆ ಡೆಸ್ಟಿನಿ ರೀಚ್ ಆದ್ವಿ. ಇದು ಹಳೆ ಸೇತುವೆ ನಮ್ಮ ಶಿವಮೊಗ್ಗದ್ದು. ಅದ್ರ ಪಕ್ಕದಲ್ಲಿ ಒಂದು ಹೊಸ ಸೇತುವೆ ಆಗಿದೆ. ಇಲ್ಲಿರೋದು ಡಬಲ್ ಸೇತುವೆ, ಅಲ್ಲಿರೋದು ಸಿಂಗಲ್ ಸೇತುವೆ. ನೀವು ಅಲ್ಲಿಂದ ಇಲ್ಲಿವರೆಗೂ 2.5 ಕಿಲೋಮೀಟ್ರು ಬೈಸಿಕಲಲ್ಲಿ ಬರ್ಬೋದು ಅಥವಾ ವಾಕಿಂಗಲ್ಲಿ ಬರ್ಬೋದು. ತುಂಗಾ ನದಿನ ನೋಡೋದೇ ಚಂದ. ಗಂಗಾ ಸ್ನಾನ ತುಂಗಾ ಪಾನ ಅಂತಾರೆ. ಆ ನದಿನ ಇವಾಗ ನೋಡ್ಬಿಡಿ ಯಾವ ಥರ ಇದೆ, ಯಾವ ಥರ ತುಂಗೆ ಹರಿತಾಳೆ ಅನ್ನೋದನ್ನು. ಈಗ ಮತ್ತೆ ನನ್ನ ಪ್ರಯಾಣನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಕೆಲವು ಜನಗಳ ಅಭಿಪ್ರಾಯನ ತಗೊಂಡು ಹೋಗೋಣ ಅಂತ ಇವಾಗ ನಾನು ನಿರ್ಧಾರ ಮಾಡಿದೆ. ಸೊ ಹಾಗೆ ಹೋಗ್ತಾ ಇದ್ದೀನಿ ನಾನು. ಶಿವಮೊಗ್ಗದಲ್ಲಿ ಅತ್ಯಂತ ಆಳ ಮತ್ತು ಸುಳಿಯಿರೋ ಜಾಗ ಅಂದರೆ ಈ ಭೀಮನ ಮಡುವು. ಈ ಭೀಮನ ಮಡುವಲ್ಲಿ ಮೊಸಳೆಗಳು ಮತ್ತು ತುಂಬ ಆಳ ಇದೆ. ಯಾರೂ ಇಳಿಯೋದಕ್ಕೂ ಹೋಗೋದಿಲ್ಲ, ಅಲ್ಲಿ ಯಾರೂ ಈಜಾಡೋದು ಇಲ್ಲ. ಇಲ್ಲಿ ನನ್ನ ಲೆಫ್ಟ್ ಸೈಡಿಗೆ ಕಾಣಿಸ್ತಾ ಇರೋದೇ ಭೀಮನ ಮಡುವು ಜಾಗ. ಯೋಜನೆ ಖುಷಿ ಆಗ್ತಾ ಇದೆಯಾ? ಯಾವ ಥರ ಮೇಡಮ್? ಚೆನ್ನಾಗಿದೆ, ವಾಕಿಂಗಿಗೆಲ್ಲ ಚೆನ್ನಾಗಿದೆ, ಹಾಂ, ನೀಟಾಗಿದೆ. ಅಂದರೆ ಮೇಂಟೆನೆನ್ಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಮುಂದೆ ಅಂತ ಹೇಳ್ತೀರಾ? ಹೌದು. ಇವಾಗ ನೆಕ್ಸ್ಟ್ ಚಾರ್ಜಸ್ ಅಂತ ಬಂತು ಅಂದರೆ ಏನು ಮಾಡಬೇಕು ಅಂತ ಇದ್ದೀರಾ? ಇವಾಗೇನೋ ಫ್ರೀ ಇದೆ. ವಾಕಿಂಗಿಗೆ ಏನಾದ್ರು ಬೆಳಗ್ಗೆ 1 ಗಂಟೆ 2 ಗಂಟೆ, ಇವಾಗ ತೋಟಗಾರಿಕಾ ಇಲಾಖೆಯಿಂದ ಬಂದಿರೋ ಪಾರ್ಕಲ್ಲೆಲ್ಲ ಬೆಳಗ್ಗೆ ಹೊತ್ತು ಫ್ರೀ ವಾಕಿಂಗ್ ಬಿಡ್ತಾರೆ. ಆ ಥರ ಏನಾದ್ರು ಬೇಕು ಅಂತಿರೋ ಅಥವಾ ಚಾರ್ಜಸ್ ಇದ್ದರೆ ಒಳ್ಳೇದು? ಚಾರ್ಜಸ್ ಇದ್ರೇನೆ ಒಳ್ಳೇದು. ಓಕೆ ಮೇಡಮ್. ಅಂದರೆ ತಿಂಗಳ ಮೆಂಬರ್ಶಿಪ್ ಥರ ಮಾಡಿಸಿ ಆ ಥರ ಇದ್ರೆ ಒಳ್ಳೇದು. ಮೆಂಬರ್ಶಿಪ್ ತಿಂಗಳಿಗೆ ಒಂದ್ಸತಿ ತಗೊಳ್ಳೋಂಗೆ ಇದ್ರೆ ತುಂಬ ಒಳ್ಳೇದಾಗತ್ತೆ. ಓಕೆ ಮೇಡಮ್, ನೀಟ್ನೆಸ್ ಇರುತ್ತೆ. ಇಲ್ಲದ್ರೆ ಎಲ್ಲ ಹಾಳ ಹೋಗುತ್ತೆ ಅಷ್ಟೇ. ಸರಿ ಮೇಡಮ್, ಥ್ಯಾಂಕ್ ಯು. ಈಗ ನಾನು ತುಂಗಾ ನದಿ ತೀರದಲ್ಲಿರೋದ್ರಿಂದ ತುಂಗಾ ನದಿ ಹುಟ್ಟು ಯಾವ ಥರ ಹರಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಗಾ ನದಿ ಹುಟ್ಟೋದು ಗಂಗಾಮೂಲ ಅಂತ. ಇದು ಹೊರ ಪರ್ವತಗಳು ಅಂತ ಬರ್ತವೆ. ಇದು ಮೂಡಿಗೆರೆ ತಾಲೂಕಲ್ಲಿ ಬರುತ್ತೆ, ಚಿಕ್ಕಮಗಳೂರು ಡಿಸ್ಟಿಕ್ಕು. ಈ ತುಂಗಾ ಮತ್ತು ಭದ್ರಾ ನದಿ ಒಟ್ಟಿಗೆ ಹುಟ್ಟುತ್ತವೆ ಗಂಗಾಮೂಲದಲ್ಲಿ. ಭದ್ರಾ ನದಿ ಆ ಕಡೆ ನರಸಿಂಹರಾಜಪುರ, ಎನ್.ಆರ್. ಪುರ ಆ ಕಡೆ ಹರ್ಕೊಂಡು ಲಕ್ಕವಳ್ಳಿ ಅಂತ ಇದೆ ಭದ್ರಾ ಜಲಾಶಯದ್ದು. ಅಲ್ಲಿ ಒಂದು ಭದ್ರಾ ರಿವರ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ಭದ್ರಾ ರಿವರ್ ಪ್ರಾಜೆಕ್ಟಿಂದ ಸಾವಿರಾರು ಭೂಮಿಗಳಿಗೆ ನೀರನ್ನು ಕೊಡ್ತಾ ಹೋಗ್ತಾಳೆ. ನೆಕ್ಸ್ಟು ತುಂಗಾ ನದಿಗೆ ತುಂಗಾ ರಿವರ್ ಪ್ರಾಜೆಕ್ಟ್ ಅಂತ, ಇದು ಗಾಜನೂರು ಅಣೆಕಟ್ಟು ಅಂತ ಕರಿತೀವಿ. ಅಲ್ಲಿ ತುಂಗಾ ರಿವರ್ ಪ್ರಾಜೆಕ್ಟ್ ಇದೆ. ಮತ್ತು ಇವೆರಡು ನದಿಗಳು ಒಂದು 147 ಕಿಲೋಮೀಟ್ರ್ ಬಂದ್ಬಿಟ್ಟು ಒಂದಾಗ್ತವೆ, ಕೂಡ್ಲಿ ಅಂತ. ಆ ಕೂಡ್ಲಿ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಾಕಿದ್ದೀನಿ. ಇವು ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ಹೈದ್ರಾಬಾದಲ್ಲಿ ಮುಂದೆ ಕೃಷ್ಣಾ ನದಿಯಾಗಿ ಹೈದ್ರಾಬಾದು ಆ ಕಡೆ ಎಲ್ಲ ಹರಿತಾ ಹೋಗ್ಬಿಟ್ಟು ಕೊನೆಯದಾಗಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಇವರಿಬ್ಬರು ಅಕ್ಕ ತಂಗಿ, ತುಂಗೆ ಮತ್ತು ಭದ್ರೆ, ಒಂದೇ ಸ್ಥಳದಲ್ಲಿ ಹುಡ್ತವೆ ಮತ್ತು ಒಂದು ಕಡೆ ಕೂಡ್ಲಿಯಲ್ಲಿ ಜಾಯ್ನ್ ಆಗಿಬಿಟ್ಟು ಮತ್ತು ಅರಬ್ಬಿ ಸಮುದ್ರದಲ್ಲಿ ಸಮುದ್ರವನ್ನು ಸೇರ್ತವೆ.
ಭದ್ರೆ ಯಾವಾಗಲೂ ಬೋರ್ಗರೆದ್ರೆ ತುಂಗೆ ಶಾಂತಿ ಪ್ರಿಯೆ, ಯಾವಾಗಲೂ ಶಾಂತವಾಗಿ ಹರಿತಾಳೆ. ಭದ್ರೆ ಯಾವಾಗಲೂ ರಭಸವಾಗಿ ಹರಿತಾ ಇರ್ತಾಳೆ. ಅದಕ್ಕೆ ನೇಮು ಭದ್ರೆ ಅಂತಲೇ ಇರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ತುಂಗಾ ರಿವರ್ ಪ್ರಾಜೆಕ್ಟಲ್ಲಿ ಏನಿಲ್ಲ ಅಂದರೂ 12 ಕಡೆ ಕುಡಿಯೋ ನೀರಿನ ಘಟಕಗಳು, ಮತ್ತು ಎಲ್ಲೇ ಒಂದು 5-6 ಕಡೆ ಶೌಚಾಲಯಗಳು ಮತ್ತು 2 ಬೋಟಿಂಗ್ ಪ್ಲೇಸ್ಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಗೋಡೆಗಳಲ್ಲಿ ಬರೆದಿರೋ ಭಿತ್ತಿ ಚಿತ್ರಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ ಮತ್ತು ಎಲ್ಲರ ಗಮನವನ್ನು ಸೆಳೀತವೆ ಅನ್ನೋದು ನನ್ನ ಭರವಸೆ ಆಗಿದೆ. ಮೇಡಮ್ ಸಖತ್ತಾಗಿದೆ. ಯೂಸ್ ಮಾಡಿಕೊಂಡು ನೆಟ್ಟಿಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಖುಷಿ ಆಗುತ್ತಾ ಈ ಪ್ರಾಜೆಕ್ಟ್ ಎಲ್ಲ? ಚೆನ್ನಾಗಿದೆ. ಥ್ಯಾಂಕ್ ಯು. ಇವತ್ತಿಂದಾನೇ ಬಿಟ್ಟಿರೋದು ಪಬ್ಲಿಕ್ಸಿಗೆ. ಬಟ್ ನಾವು ಏನು ಶಿವಮೊಗ್ಗದವ್ರೇನೆ, ನಾವು ಮುಂಚೆ ಗಾಂಧಿ ಬಜಾರಲ್ಲೇ ಇದ್ದಿದ್ದು. ಎಲ್ಲ ಆದ್ಮೇಲೆ ಫಸ್ಟ್ ಟೈಮ್ ಇವತ್ತು ಬಂದು ಇಲ್ಲಿ ನೋಡ್ತಾ ಇದ್ದೀನಿ. ಬಟ್ ಮೇಂಟೆನೆನ್ಸ್ ಚೆನ್ನಾಗಬೇಕು, ಯಾಕೆಂದ್ರೆ ಹೇಗೆ ಬೇಕು ಹಾಗೆ. ಮುಂಚೆ ಎಲ್ಲ ಸ್ವಲ್ಪ ಏನೋ ಮಾಡಿದ್ರು, ಎಲ್ಲೆಲ್ಲಿ ಬೇಕಲ್ಲೆಲ್ಲಿ ಗಲೀಜು ಏನೇನೋ ಆಗಿತ್ತು. ಬಟ್ ಈ ಸಲ ನೋಡಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ಹೀಗೆ ಕಂಟಿನ್ಯೂ ಆದ್ರೆ ಇದು ಜನಗಳಿಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಬರೋರು ಹೋಗೋರು ಜಾಸ್ತಿ ಆಗ್ತಾರೆ. ವಾಕಿಂಗ್ ಟ್ರ್ಯಾಕ್ ಅಂತೂ ತುಂಬಾ ಸೂಪರ್ ಆಗುತ್ತೆ. ಏನ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ದಾರೆ, ಇದಕ್ಕೆ ಒಂದು ಒತ್ತು ಕೊಟ್ಟಂಗೆ ಆಗುತ್ತೆ. ನಮ್ಮ ಜನನು ಅದೇ ರೀತಿ ಸಹಕಾರ ಕೊಡ್ಬೇಕು ಇದಕ್ಕೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ಯಾಮರಾವ್ ಹೆಬ್ಬಾರ್ ಅಂತ ಹೇಳಿ, ಇಲ್ಲೇ ಗಾಂಧಿ ಬಜಾರ್ ನಿವಾಸಿಗಳು ನಾವು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನುಡಿ ಕನ್ನಡ ಟೆಕ್, ನುಡಿ ಕನ್ನಡ ಟೆಕ್. ಮತ್ತೆ ಇಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಸೈಕಲ್ ನಿಲ್ಲಿಸ್ತಾ ಇದ್ದೀನಿ. ಇನ್ನೇನು ನೋಡಿ,
ಸೈಕಲ್ ನಿಲ್ಲಿಸಿ ಹೊರಡೋ ಸಮಯ. ಮತ್ತೆ ಒಂದು ಟೈಮ್ ಸೇತುವೆ ತೋರಿಸ್ಬಿಡ್ತೀನಿ ನಿಮಗೆ. ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂದರೆ, ನಿಮಗೆ ಹಿಂದ್ಗಡೆ ಒಂದು ಸೇತುವೆ ಕಾಣೋದು ನೋಡಿ, ಶಿವಮೊಗ್ಗದ ಹೊಸ ಸೇತುವೆ ಇದು. ಶಿವಮೊಗ್ಗದ ಹೊಸ ಸೇತುವೆಯಿಂದ ಹಿಡ್ದು ಮತ್ತೆ ಬೆಕ್ಕಿನ ಕಲ್ಮಠದವರೆಗೂ ಹೋಗಿ, ಇದು ಬೈಪಾಸ್ ರೋಡಿನ ಸೇತುವೆ, ಅದು ಬೆಕ್ಕಿನ ಕಲ್ಮಠದ ಸೇತುವೆ. ಇಲ್ಲಿಂದ ಇಲ್ಲಿವರೆಗೂ ನೀವು ಸೈಕ್ಲಿಂಗ್ ಮಾಡ್ಬೋದು. ತುಂಬ ರಿವರ್ ಫ್ರಂಟ್ ತುಂಬ ಚೆನ್ನಾಗಿದೆ. ಒಂದು ಟೈಮ್ ಬಂದು ವಿಸಿಟ್ ಮಾಡಿ. ಫ್ಯಾಮಿಲಿ, ಚಿಕ್ಕ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಏನಿಲ್ಲ ಅಂದರೂ ಒಂದಿನ ಸ್ಟೇ ಮಾಡೋ ಅಂದರೆ ಒಂದಿನ ಫುಲ್ಲು ನೀವು ತೊಗೊಂಡ್ಬಿಟ್ಟು ಫ್ರೀಯಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಾಕಿಂಗ್ ಮಾಡ್ಕೊಂಡು, ನಾವೆಲ್ಲ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾಯಿದ್ದೆ ಇಲ್ಲಿಂದ ಅಲ್ಲಿವರೆಗೂ. ಇವತ್ತು ಸೈಕಲ್ ತೊಗೊಂಡು ಹೋಗಿದ್ದೀನಿ, ಯಾಕೆಂದರೆ ಟೈಮ್ ಕಮಿಟ್ಮೆಂಟಿಂದ. ವಿಸಿಟ್ ಮಾಡಿ, ಸ್ಮಾರ್ಟ್ ಸಿಟಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಇವಾಗ ಮೇಂಟೈನ್ ಮಾಡೋದು ದೊಡ್ಡ ಜವಾಬ್ದಾರಿಯುತ ಕೆಲಸ. ಅದನ್ನು ಇವರು ಚೆನ್ನಾಗಿ ಮಾಡ್ತಾ ಹೋಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್ ಬಾಯ್. ಈಗ ಸೈಕಲನ್ನು ನಿಲ್ಲಿಸಿ, ಸೈಕಲಿಂದ ಇಲ್ಲಿಂದ ಕೀ ಇರತ್ತಲ್ಲ, ಕೀ ಹಾಕಿ